ಬಾಯ್ ಬಾಯ್. ಇಳಿಯೋದೈತೆ ಈಗ ಇಷ್ಟದ ಹತ್ಬಿಟ್ಟಿದೀವಿ. ವಿಡಿಯೋ ಮಾಡೋಕ್ಕೋಸ್ಕರ ಅಂತ ಅಷ್ಟೇ ಬಂದಿದೆ, ಗೊತ್ತಿಲ್ಲ ನಾನು. ಟ್ರೆಕ್ಕಿಂಗ್ ಬರೋರು ಇಂಥ ದಾರಿಗೆ ಬರಬೇಕು. ನೋಡಿ ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ಕಂಡುಬಿಟ್ರೆ ಎಂಥ ಅದ್ಭುತವಾದ ದೃಶ್ಯ ನಮ್ಮ ಕಣ್ಮುಂದೆ ಕಾಣಿಸ್ತಿತ್ತು ಅಂತ. ಬಿದ್ದು ಎದ್ದು ಈಗ ಬೆಳಗ್ಗೆ ಎದ್ದು ಬೆಟ್ಟ ಹತ್ತಕ್ಕೆ ಹೋಗ್ತಾ ಇದೀವಿ. ನೋಡಿ ಹೆಂಗೈತೆ ವ್ಯೂ. ಜಿಗಣೆ ಕಾಟ ತುಂಬ ಐತೆ ಇಲ್ಲಿ. ಜಿಗಣೆ ನಂಗೊಂದು ಸ್ವಲ್ಪ ಹಾಕು ಉಪ್ಪು. ಸುತ್ತಾಡು ಇವತ್ತು ಮನಸ್ಸಾದ ಕಡೆ, ಯಾರಿಗೂ ತಿಳಿದಿಲ್ಲ ಯಾವಾಗ ಮಸಣದ ಕಡೆ ಅಲ್ವಾ? ಲೈನ್ ಎಷ್ಟು ಮೀನಿಂಗ್ಫುಲ್ ಆಗಿದೆ ಅಂದರೆ, ಇರೋವರೆಗೂ ಎಂಜಾಯ್ ಮಾಡಬೇಕಷ್ಟೇ. ಯಾವಾಗ ಯಾರಿಗೆ ಏನಾಗುತ್ತೆ ಗೊತ್ತಿಲ್ಲ. ನಾವು ಏನು ಎಂಜಾಯ್ ಮಾಡ್ತೀವೋ ಅದು ಮಾತ್ರ ನಮ್ಮದು. ರಾತ್ರಿ ಅಳ್ತಾವನೆ ಎದ್ರಕೊಂಡು ಗೈಡಂತೆ. ಹೆಂಗ್ ಕಾಣಿಸುತ್ತ ತುಂಬಾ ಸುಸ್ತಾಗ್ತಿದೆ. ಗೊತ್ತಿಲ್ಲ. ಇವತ್ತ ಫಸ್ಟ್ ಬೆಟ್ಟ ಏನೋ ಕಾಣಿಸ್ತಿಲ್ಲ ವಿಡಿಯೋ ಮಾಡಿದ್ರು. ನೀರು ಬೇಕು. ಇರೋ ವಾನ ಸಾಕ್ತಿದೆ. ನೋಡಿ ಅಲ್ಲೇನು ಕಾಣ್ತಿದೆ, ಅದೇ ನಮ್ಮ ಡೆಸ್ಟಿನೇಷನ್ನು. ನೋಡಿ ನಾವು ಇಲ್ಲಿಗೆ ಬರೋದಕ್ಕೆ ಎಷ್ಟು ಖರ್ಚು ಮಾಡಿದ್ದೀವೋ ಅದನ್ನು ಮತ್ತೆ ಸಂಪಾದನೆ ಮಾಡ್ಬೋದು. ಬಟ್ ಇಲ್ಲಿ ಕಳಿತರ ಈ ಕ್ಷಣಗಳನ್ನ ನಾವು ಯಾವತ್ತೂ ಸಂಪಾದನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಜೋರಾತು ಬರೀ ಏನು ನೀವು ಹತ್ಕೊಂಬರೋಕಪ್ಪ. ಐದು ಇಳಿಯೋದು ಕಷ್ಟ ಆಗುತ್ತೆ ಈಗ ಹತ್ತಾನ. ನಿನ್ನ ಹೃದಯದಲ್ಲಿ ಪ್ರೀತಿ ಇದೆ, ಆ ಕಥೆಗಳೆಲ್ಲ ಕಣ್ಣ ತುಂಬಿ ನೀರಾಗಿದೆ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಎಲ್ಲರೂ ಟ್ರೆಕ್ಕಿಂಗ್ ಬರ್ತಾರೆ. ಸ್ಟೆಪ್ಸ್ ಇರೋ ಹತ್ರ ಮತ್ತು ನಾರ್ಮಲ್ ನಡ್ಕೊಂಡು ಹೋಗೋ ದಾರಿ ಏನಿದೆ ಅಂಥ ದಾರಿಲಿ ಇರ್ತಾರೆ. ಟ್ರೆಕ್ಕಿಂಗ್ ಬರೋರು ಇಂಥ ದಾರಿಗೆ ಬರಬೇಕು. ನೋಡಿ ಏನಿಲ್ಲ, ಇಲ್ಲಿ ಹತ್ತಕ್ಕಿಲ್ಲ, ಇಳಿಯೋಕ್ಕಿಲ್ಲ. ಫುಲ್ ಪೀಕಿಗೆ ಬಂದಿದ್ದೀವಿ. ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ ಬರ್ಬೇಕಾರೆ, ಈಗ ಇಲ್ಲಿಗೆ ನಾವು ಹೋಗೋದು ಅಂತ. ಈಗ ಎಕ್ಸಾಕ್ಟ್ ಆ ಪಾಯಿಂಟಲ್ಲಿದ್ದೀವಿ ನೋಡಿ. ಇಲ್ಲಿ ಬೀಸುವ ಗಾಳಿ ಊರಲ್ಲಿ ಯಾಕಿಲ್ಲ, ಇಲ್ಲಿ ಸಿಕ್ಕುವ ಪಾಠ ಶಾಲೆಯಲ್ಲಿ ಯಾಕಿಲ್ಲ. ನರಮನುಷ್ಯದೈತೆ ಈಗ ಇಷ್ಟದ ಹತ್ಬಿಟ್ಟಿದ್ದೀವಿ. ಸಾಕಾಯ್ತು. ವಿಡಿಯೋ ಮಾಡೋಕ್ಕೋಸ್ಕರ ಅಂತ ಅಷ್ಟೇ ಬಂದಿದೆ, ಗೊತ್ತಿಲ್ಲ ನಾನು.
ಏನು ಕಾಣಿಸ್ತಿಲ್ಲ ಅದೊಂದು ಅಂದರೆ ಫುಲ್ ಟಾಪಲ್ಲಿದ್ದೀವಿ, ಬೆಟ್ಟದ ಟಾಪಲ್ಲಿ. ಸುತ್ತ ಏನು ಕಾಣಲ್ಲ, ಕಾಣಿಸಲ್ಲ. ಏನಕ್ಕೆ ಇದ್ಯಾವ ಕ್ಲಿಯರ್ ಆಗುತ್ತೆ ಆಗುತ್ತೆ ಏನಕ್ಕೆ ಇದ್ಯಾವ ಕ್ಲಿಯರ್ ಆಗುತ್ತೆ ಆಗುತ್ತೆ. ಗೈಸ್ ಇಲ್ಲಿ ಹತ್ತದಂತೂ ಒಂದು ಲೆವೆಲ್ಗೆ ಈಸಿ ಅನ್ಕೊಬಿಡಿ, ಇಳಿಯೋದು ಅದಕ್ಕಿಂತ 3x ಕಷ್ಟ ಇಲ್ಲಿ. ನೋಡಿ ಹೆಂಗೈತೆ ಎಲ್ಲ ಪಾಚಿ ಕಟ್ಟೈತೆ ಫುಲ್ಲು, ಇದ್ರಾಗ ಇಳಿಬೇಕು ನಾವು. ಇದೇ ನನ್ನ ಫಸ್ಟ್ ಟ್ರೆಕ್ಕಿಂಗು. ನಾನು ನೋಡಿದ್ದೀನಿ ಟ್ರೆಕ್ಕಿಂಗ್ ವೀಡಿಯೋಸ್ ಎಲ್ಲ ತುಂಬ ಯೂಟ್ಯೂಬಲ್ಲಿ, ಬಟ್ ಇಂಥ ರೋಡಲ್ಲಿ ಯಾರು ಟ್ರೆಕ್ಕಿಂಗ್ ಮಾಡಿರೋದು ನೋಡಿಲ್ಲ ನಾನು. ಇಂಥ ರೋಡಲ್ಲ, ಇಂಥ ಜಾಗದಲ್ಲಿ ನೋಡಿ ಇಳಿಯೋಕ್ಕೆ ಆಗ್ತಿಲ್ಲ. ಹಿಂಗೆ ಫುಲ್ ಇಳಿಜಾರೈತೆ. ಇದು ಯಾವ ಲೆವೆಲಿಗೆ ಸ್ಲೋಪ್ ಐತೆ ಅಂದರೆ ಒಂದು ಹೆಜ್ಜೆ ಮಡಿಸ್ಕಂತಂದ್ರೆ ಸೀದಾ ನಾವೆಲ್ಲ ಕೆಳಗಿರ್ತೀವಿ. ಹಾಂ, ಇಲ್ಲಿ ಜಾಸ್ತಿ ಉಸಿರಾಡೋಕ್ಕೂ ಆಗ್ತಿಲ್ಲ. ಮೇಲಕ್ಕೆ ಬಂದಷ್ಟು ಆಕ್ಸಿಜನ್ ಕಮ್ಮಿ ಆಗ್ತೈತೆ, ಸುಸ್ತಾಗ್ತೈತೆ. ಆದರೂ ಇದೆಲ್ಲ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಏನೋ ಎಕ್ಸ್ಪೀರಿಯೆನ್ಸ್ ಕ್ಯಾನಾಟ್ ಬಿ ಎಕ್ಸ್ಪ್ಲೈನ್ ಅಂತ ಹೇಳ್ತಾರಲ್ಲ, ಹಂಗೆ ನಾವು ಇಲ್ಲಿ ಎಷ್ಟೇ ಅನುಭವಿಸಿದ್ರು ನಿಮ್ಗೆ ಎಕ್ಸ್ಪ್ಲೈನ್ ಹೇಳೋಕ್ಕಾಗಲ್ಲ. ಅದು ಅನುಭವಿಸಿದ್ರೇ ಅದೊಂಥರ ಚಂದ. ಹೇಳಲು ಸುಂದರ ಅನುಭವ ಸ್ವರ್ಗನ ಕಣ್ಣ ಮುಂದೆ ಓಡಾಡುತ್ತಿದೆ. ನಾನು ಇಷ್ಟೊಂದೆಲ್ಲ ತಲೆ ಕೆಡಿಸ್ಕೊಳ್ಳೋನಲ್ಲ, ಆದರೂ ವಿಡಿಯೋ ಮಾಡ್ಬೇಕಂತ ಒಂದೇ ಒಂದು ಕಾರಣಕ್ಕೆ ಇವತ್ತು ನಾನು ಮೇಲೆ ಕತ್ತಿ ವಿಡಿಯೋ ಮಾಡ್ತಿರೋದು. ನೋಡಿ ಇಲ್ಲಿ ಹೆಂಗೈತೆ ಪಾಚಿ, ಇಲ್ಲಿ ಇಕ್ಬಿಟ್ರೆ ಜಾರಿ ಹೋಗೋದು. ವಿಕಾಸ್ ಬಾರೋ, ನಮ್ದು ಇನ್ನೊಂದು ಬ್ಯಾಚ್ ಐತೆ, ಅವರು ಬೇರೆ ಲೋಕದಲ್ಲಿದ್ದಾರೆ ಸದ್ಯಕ್ಕೀಗ. ಅವರು ಈ ಲೋಕಕ್ಕೆ ಬರೋಕ್ಕೆ ಇಷ್ಟಪಡ್ತಿಲ್ಲ, ಅವ್ರದ್ದೇ ಒಂದು ಡಿಫ್ರೆಂಟ್ ಜಾನರು. ಅದನ್ನು ಸಪ್ರೇಟ್ ಮಾಡಿದ್ದೀವಿ ನೋಡಿ. ನಾವು ಇನ್ನೂ ಕೆಳಗೆ ಹೋದ್ರೆ ಇನ್ನೂ ಮೇಲಕ್ಕೆ ಕಾಣಿಸುತ್ತೆ. ಇಳಿದಿದ್ದೀವಿ ಆಲ್ರೆಡಿ. ಇನ್ನೊಂದು ಇಷ್ಟೇ ಹತ್ರಂದು ಕೆಳಗೆ ಇಳಿದು ನಾವು ಅಲ್ಲಿ ಕೆಳಗಡೆ ರೂಮ್ಗೆ ಹೋಗ್ಬೇಕು. ಬೆಂಗಳೂರಲ್ಲಿ ಏನೈತೆ ನೋಡ್ರಿ, ಇಂಥ ಜಾಗ ಬರ್ರಿ ವಾರಕ್ಕೆ ಸರಿ. ಏನು ಇದಕ್ಕೆ ಹೊಸದಾಗಿ ಫ್ರೆಶರ್ ಬರ್ತಿದ್ರೆ ನಮ್ಮ ದೇಹಕ್ಕೆ ಏನೋ ಒಂಥರ ಆನಂದ ಆಗ್ತೈತೆ ಅನ್ಸುತ್ತೆ. ಆದ್ರೆ ಈ ಜಾಗದಲ್ಲಿ ನಮ್ ಗ್ಯಾಂಗ್ ಬಿಟ್ರೆ ಬೇರೆ ಯಾವುದೇ ಒಂದು ಪ್ರಾಣಿ ಕೂಡ ಕಾಣಿಸ್ತಿಲ್ಲ ನಿಮಗೆ. ನಾವೇ ಬಂದಿರೋದು ಅನ್ಸುತ್ತೆ, ಇದೇ ಫಸ್ಟ್ ಅನ್ಸುತ್ತೆ ನಮ್ ಇಲ್ಲಿಗೆ ಬಂದಿರೋದು. ನಾವೇ ಫಸ್ಟ್ ಅನ್ಸುತ್ತೆ. ಇಲ್ಲಿ ಯಾರು ಹೊತ್ತಿರೋದು, ಇಲ್ಲಿ ಅವಶೇಷಗಳು ಇಲ್ಲ. ಅಲ್ಲಿ ಯಾರನ್ನು ಬಂದಿದ್ರೆ ಒಂದು ಬೀರ್ ಬಾಟ್ಲಿನಾದ್ರೂ ಬಿದ್ದಿರೋದಿಲ್ಲಿ. ಏನೇನು ಕಾಣಿಸ್ತು, ಒಂದು ಪೇಪರು ಕಾಣಿಸ್ತಿಲ್ಲ, ಖಾಲಿ ಪೇಪರ್. ನಾವೇ ಫಸ್ಟ್. ಯಾರು ಬರೋಕ್ಕಾಗಲ್ಲ, ಗೊತ್ತಿದೆ ತಾನೇ ಇದು ಹೆಂಗ್ ಬರೋದು ಅಂತ. ಯಾರೇ ಬಂದ್ರು ಪ್ರಕೃತಿ ಕಾಪಾಡಿ, ಯಾವುದೇ ಪ್ಲಾಸ್ಟಿಕ್ ನೋಡಿ. ಯಾರಾದ್ರೂ ಟ್ರೆಕ್ಕಿಂಗ್ ಮಾಡ್ಬೇಕಂತ ಇಟ್ಕೊಂಡ್ರೆ ಜೇನ್ ಕಲ್ ಗುಡ್ಡ ಅಂತ ಬನ್ನಿ, ಅದು ಡಿಫ್ರೆಂಟ್ ಲೆವೆಲ್ ಆಫ್ ಎಕ್ಸ್ಪೀರಿಯನ್ಸ್ ತಗೊಂಡೋಗ್ತೀರಾ. ಯಾವ ಟ್ರೆಕ್ಕಿಂಗ್ ಮತ್ತೆ ನಿಮ್ಗೆ ಲೈಫಲ್ಲೇ ಬೆಸ್ಟ್ ಟ್ರೆಕ್ಕಿಂಗ್ ಆಗುತ್ತೆ. ನಾವು ಒಬ್ರು ಕರ್ಕೊಬಂದ್ರು ಜೀಪ್ ಅವರು, ಅದು ನಂಬರ್ ಬೇಕಾದ್ರೆ ಕೊಡ್ತೀನಿ, ಅವ್ರು ಕಾಂಟ್ಯಾಕ್ಟ್ ಮಾಡಿ. ಚೆನ್ನಾಗಿರುತ್ತೆ, ಎಕ್ಸ್ಪೀರಿಯನ್ಸ್ ಮಾಡಿ. ಅದು ಜೀಪ್ ರೈಡೇ ನಿಮಗೆ ಮಸ್ತ್ ಅಡ್ವೆಂಚರ್ ಇರುತ್ತೆ ಜೀಪ್ ರೈಡು. ಅಂಥ ಜೀಪ್ ರೈಡ್ ನಾನು ಲೈಫಲ್ಲೇ ಮಾಡಿಲ್ಲ. ಹಿಂಗೆ ಹೋಗ್ತೀನೋ ಅಂತ ನೆನ್ಕೊಂಡಿರಲ್ಲ. ಬಂಡೆನೇ ಎತ್ತಿಸ್ಕೊಂಬಂದರು ಅವರು. ಕಾರ್ ಬಾನೆಟ್ಟು ಅದ್ರ ಟಾಪ್ ಮೇಲೆಲ್ಲ ಕುತ್ಕೊಂಡ್ ಬಂದಿದ್ದಾರೆ. ನಾನು ಕುತ್ಕೊಂಡಿಲ್ಲ, ನಾನು ಹೊರಗಡೆ ಕುತ್ಕೊಂಡಿದ್ದೆ. ನಂಗೆ ಇನ್ನೂ ಜೀವನದಲ್ಲಿ ಏನೇನು ಆಸೆ ಐತೆ, ಅದಕ್ಕೆ ಸಾಧನೆ ಮಾಡ್ಬೇಕಂತೆಲ್ಲ ಆಸೆ ಐತೆ. ಆದರೆ ಇವ್ರು ಮಾತ್ರ ಮಣ್ಣು ಧೈರ್ಯ ಮಾಡಿದ್ರು. ಯಾಕೆ ಹೇಳಿ, ಅವರು ಒಳಗಡೆ ಅಮ್ಮ ಇದ್ರು. ಜಗದಂಬ ತಾಂಡವ ಆಡ್ತಿದ್ರು. ಅದಕ್ಕೋಸ್ಕರ ಅವ್ರು ಬಾನೆಟ್ಟೆಲ್ಲ ಬೇಕಾದ್ರೆ ಟೈರ್ ಮೇಲೆ ಕುತ್ಕೊಂಡು ಬಂದಿರೋರು ಅವಾಗ ಅವರು. ನೋಡಿ ಇನ್ನೂ ಇಳಿತಾನೆ ಇದೀವಿ, ಇನ್ನೂ ಹೋಗ್ತಾನೆ ಇರ್ಬೇಕು ನಾವು. ಹ್ಞೂ ಇಲ್ಲೇ ಬಾ ಡೈಲಿ. ಕಾಣಿಸಲ್ಲ, ಮಂಚು ಮುಚ್ಚು ಕಾಣುತ್ತೆ. ಹಾಂ ಮಾರಾಯಣ ಬರ. ನೀವು ಕರಡಿ ಇದ್ದಾಗ ಓಡಾಡ್ತಿರ್ತೀರಲ್ಲ, ಭಯ ಆಗಲ್ಲ ಮತ್ತೆ ನಿಮಗೆ?
ಒಬ್ಬ ಕುಕ್ಕಿದ್ದೇಳಿ ಹೇಳ್ದಲ್ಲ ನಿಮ್ ಕತೆ ಒಂದು ಕರಡಿ ನೋಡ್ಬಿಟ್ಟು 15 ದಿವಸ ರೂಮ್ ಹೊಡೆದ್ ಅಲ್ಲ ಇವ್ರು ಒಬ್ಬರು ಓಡಾಡ್ತಿದಾರಲ್ಲ ನೀವು ನಾ ಒಬ್ಬನೇ ಇದ್ದಾನಲ್ಲ ಅದೇ ಹೆಂಗೆ ಅಂತ ಒಬ್ಬನೇ ಇದ್ದೆ. ಓನರ್ ಇದೆ ರೆಸಾರ್ಟ್ ಓನರಿಗೆ ಫೋನ್ ಮಾಡೋಕ್ಕೆ ಅಂತ ಬರ್ತಾ ಇದ್ದೀನಿ. ಹಾ ಇಲ್ಲೇ ನಡ್ಕೊಂಡ್ ಬರ್ತಾ ಉಂಟು. ಹಾ ಸುಮಾರು ಹೊತ್ತು ನಿಂತ್ಕೊಂಡೆ. ಹಾ ಆಮೇಲೆ ಬೊಬ್ಬೆ ಹಾಕಿದೆ. ಹಾ ನನ್ನ ಮಕ್ಕ ನೋಡಿ ತಿರುಗಿ ಅದು ಕೂಗಾಕಿ ಹಿಂಗೆ ಮಾಡಿ ಹೋಯ್ತು. ಈ ಅಟ್ಯಾಕ್ ಏನು ಮಾಡಲ್ಲ. ಆಮೇಲೆ ಓನರಿಗೆ ಫೋನ್ ಮಾಡಿದೆ. ಹಾ ಮಾಡೋತ್ತಿಗೆ 5 ಗಂಟೆ ಮೇಲೆ ನಿಮ್ಮ ಮ್ಯಾಲೆ ಹತ್ತಲೇಬೇಡಿ. ಹಾ ಏನಿದ್ರು 3-4 ಗಂಟೆ ನನಗೆ ಫೋನ್ ಮಾಡಿ. ನೀವ್ ಹೇಳ್ತಾರಲ್ಲ ಟ್ರಕ್ಕಿಂಗ್ ನೋಡ್ರಿ ರಾತ್ರಿ 12 ಗಂಟೆ ಒಬ್ಬನೇ ಬರ್ತೀರಣ್ಣ. 1 ಗಂಟೆ ರಾತ್ರಿ ಬರ್ತೀನಿ ಕೇಳಿ. ನೀವಂದ್ರೆ ಜೀಪ್ ಇರುತ್ತೆ ಬರ್ತೀರಾ? ರಾತ್ರಿ 12 ಗಂಟೆ ಹೊಡ್ಕೊ ಬಂದೆ ಗಾಡಿ. ಅಲ್ಲ ನೀವು ಜೀಪ್ ಇರುತ್ತೆ ಬರ್ತೀರಾ, ಅವರು ಒಬ್ಬೊಬ್ರು ಇರ್ತಾರಲ್ಲ. ಒಬ್ಬ ನಾನ್ ನಡ್ಕೊ ಬರ್ತೀನಿ ಈ ರೋಡಲ್ಲಿ. ನೀವು ನಡ್ಕೊಂಡ್ ಬರ್ತೀರಾ? ಜೀಪ್ ರಾತ್ರಿ ಒಬ್ಬನ ನಡ್ಕೊಂಡು ಹೋಗೋದು ನಾನು ಬಾಕಿ ಆಗ್ಬಿಟ್ರೆ. ನೀವಿದ್ರೆ ಜೀಪ್ ಹತ್ತದೆಲ್ಲೋದ್ರು ನಾನು ಒಬ್ಬ ಜೀಪ್ ಸಿಗಾಕೊಳ್ತಾರೆ. ಜೀಪ್ ಇಲ್ಲೇ ಬಿಟ್ಟು ಹೋಗ್ತೀರಾ? ಒಂದ್ ಜೀಪ್ 1 ತಿಂಗಳು ಬಿಟ್ಟು ಹೋಗಿದ್ದೆ ಗುಡ್ಲೆ ಹೋಗಿದ್ದಾರೆ. ಬಿಟ್ಟೋಗಿದ್ದಲ್ಲ ಮಧ್ಯದಲ್ಲಿ. ಭಾರಿ ಐತೆ ಇದು. ನಾವು ಮಲ್ನಾಡೋರು ಹಂಗೆ, ಈಗ ಇವ್ರು ಹೆಂಗಿರ್ತಾರ ಹಂಗೆ ನಾನು. ನಮ್ ಕಡೆ ಇಷ್ಟೊಂದು ಅಡ್ವೆಂಚರ್ ಎಲ್ಲ ಸಿಗಲ್ಲ. ನೀವು ಇಲ್ಲಿಂದ ಬೇಕು ನಡೀರಿ ಅಂದ್ರೆ ನಾನು ಅರ್ಧ ಗಂಟೆ ಮುಟ್ಟಿರ್ತೀನಿ ಅಲ್ಲಿಗೆ. ಕೆಳಗಡೆನಾ? ಈಗ ನೀವು ಇಲ್ಲಿ ಅವ್ರು ಬರೋದ್ರೊಳಗೆ ನಾವು ಇಬ್ರು ಬೇಕಾದ್ರೆ ಊರಲ್ಲಿ ಇರ್ತೀವಿ. ಊರಲ್ಲಿ ಇರ್ತೀವಿ. ಊರಲ್ಲಿ ಇರ್ತೀವಿ ನಾವು. ನೀವು ನಡೆಯಲ್ಲ ಹಂಗೆ. ನೀವು ಜಿಗ ಕಿತ್ಕೊಂಡು ಅಲ್ಲಿ ಉಳಿ ಬಂತ ಅನ್ಕೊಂಡು ನೀವು ಬರೋತ್ತಿಗೆ ಇದು ನಾವು ಮೇಲಕ್ಕೆ ಹೋದು ಹತ್ತಿದ್ವಲ್ಲ, ಅವಾಗ ಅದು ನೋಡ್ತಾ ಯಾವ ಭಯನೂ ಇಲ್ಲ, ಹುಲಿನೂ ಇಲ್ಲ, ಕರಡಿನೂ ಇಲ್ಲ. ನೀವೆಲ್ಲ ಹೇಳಿದ್ರಲ್ಲ ಎಲ್ಲ ಇದೆ. ನಮಗೆ ಅದನ್ನ ನೋಡ್ತಾ ಎಲ್ಲ ಮರ್ತೋಯ್ತೆ ನಮ್ಗೆ. ಎಲ್ಲ ರಿಯಲ್ ಮ್ಯಾಟ್ರ್ ಇದೆ. ಅದೇನ್ ನೆನಪೇ ಆಗ್ಲಿಲ್ಲ ಮೇಲಕ್ಕೆ ಹೋದಾಗ. ಇದೇ ಸುನಿಲ್ ಸರ್ ಗೆಸ್ಟ್ ಕರ್ಕೊಂಡು ಹೋಗೋತ್ತಿಗೆ ಒಂದು ಕರಡಿ ಬಂದಿತ್ತಣ್ಣ. ಸುನಿಲ್ ಸರ್ ಎದುರು ಬಿಟ್ರು, ಗೆಸ್ಟ್ಗೆ ಏನ್ ಮಾಡ್ಬಿಟ್ಟು ಅಂತ ಅವರೇ ಚಳಿ ಜೋರ ಹಿಡ್ಕೊಂಡು ನೋಡ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲ ಮೇಲಕ್ಕೆ ಹೋಗ್ತಾ ಎಲ್ಲ ಮರ್ತೋಗುತ್ತಣ್ಣ. ಈಗ ನಮ್ದು ಇಲ್ಲದೆಲ್ಲ ಮುಗೀತು. ಈಗ ಓನರ್ ಬೇರೆ ಸುನಿಲ್ ಅಂತ ಫಾರೆಸ್ಟ್ ಅಲ್ಲ ಇದು ರೆಕಾರ್ಡ್ ಜಾಗ. ಅದು ನೀವು ಮೇಲೆ ಹೋಗಿದ್ದು ಫಾರೆಸ್ಟ್ ಜಾಗ. ಅದು ಇದೆ ನೋಡಿ ನಾವು ರಾತ್ರಿ ಸ್ಟೇ ಮಾಡಿದ ಜಾಗ. ಜಯ ಸಿಂಹ ಕಾಲಲ್ಲಿ ಹೆಂಗ್ ಕುಡ್ದೈತೆ ರಕ್ತ ನೋಡಿ. ಜಿಗಣಿ ಹೆಂಗ್ ಮಾಡಿದೆ ಅಂತ, ಅದು ಯಾವಾಗ ಹಿಂಗ್ ಮಾಡಿದೆ ಅಂತಾನೆ ಗೊತ್ತಿಲ್ಲ. ಸೇಬು 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 ಅದಕ್ಕೆ ಎಷ್ಟು ಗುಂಡಿಗೆ ಇರಬೇಕು? ಅದಕ್ಕೆ ಎಷ್ಟು ಗುಂಡಿ ಇರ್ಬೇಕು? ನಮ್ಮ ಬ್ಲಡ್ ಕುಡಿಯೋಕೆ ಶೋರು ಇದಕ್ಕೆ. ನಮ್ದು ಟ್ರಿಪ್ ಎಲ್ಲ ಮುಗಿದು ವಾಪಸ್ ಹೋಗ್ತಾ ಇದೀವಿ. ಈ ಕಂಪ್ಲೀಟ್ ಟ್ರಿಪ್ ಪ್ಲಾನ್ ಮಾಡಿರೋದು ಇವರೇ, ಮಿಸ್ಟರ್ ಗೌತಮ್ ಅಂತ. ಫಸ್ಟ್ಗೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಬೈಕೊಂಡು ಇವ್ನು ಗೊತ್ತಿಲ್ಲ ಗುರಿಲ್ಲ ಏನು ಗೊತ್ತಿಲ್ಲ ಅಂತ ಅನ್ಕೊಂಡ್ರು. ಸುಮ್ಮನೆ ಆಮೇಲೆ ಗೊತ್ತಾಯ್ತು ಏನು ಅಲ್ಲಿ ಯಾವ ತರ ಟ್ರಿಪ್, ಯಾವ ತರ ಟ್ರೆಕ್ಕಿಂಗ್ ಅಂತ ಗೊತ್ತಾಯ್ತು. ಆಮೇಲೆ ಗೊತ್ತಾಯ್ತು ಇವ್ರಿಗೆ. ನಾವು ಒಂದ್ ಕಡೆಯಿಂದ ನಾವೇನಿದೀವಿ ಒಂದು ಅರ್ಧ ಜನ ಬೈಕೊಂಡಿದೀವಿ. ನನಗೇನು ಗೊತ್ತಿಲ್ಲ, ಸುಮ್ಮನೆ ಕರ್ಕೊಂಬಂದೇನೆ ಅಂತ. ಬಟ್ ವರ್ತಿತ್ತು ನಾವು ಹೋಗಿದ್ದು. ಗೊತ್ತಿಲ್ಲದ್ರೆ ಏನು ಮಾಡಲ್ಲ, ಗೊತ್ತಿಲ್ಲದ್ರೆ ಏನು ಮಾಡಕ್ ಹೋಗಲ್ಲ. ಈಗ ಬೆಂಗಳೂರಿಗೆ ವಾಪಸ್ ಹೋಗ್ತಾ ಇದೀವಿ ಸಕಲೇಶ್ಪುರದಿಂದ. ಬಾಯ್ ಬಾಯ್. ಸೊ ಗೈಸ್, ಈಗ ಇನ್ನೇನು ಬೆಂಗಳೂರಿಗೆ ಎಂಟ್ರಿ ಆಗ್ತಾ ಇದೀವಿ. ಇಲ್ಲಿಗೆ ನಮ್ಮ ಟ್ರಿಪ್ ಮುಗೀತು. ನಮ್ಮ ಟ್ರಿಪ್ ಪಾರ್ಟ್ನರ್ಸ್ ಎಲ್ಲ ಒಂದ್ಸರಿ ತೋರಿಸ್ಬಿಡ್ತೀನಿ ನೋಡಿ. ಇವ್ರ ಹೆಸರು ಅಭಿಲಾಷ್ ಅಂತ, ಅವರೇ ನಮ್ಮ ಡ್ರೈವರು, ಸೇಫಾಗಿ ಕರ್ಕೊಂಡೋಗಿ ಬಂದಿರೋದು. ನೆಕ್ಸ್ಟ್ ಇವನ ಹೆಸರು ದೀಕ್ಷಿತ್ ಅಂತ. ಇವನ ಹೆಸರು ಏನೇನು ಹೆಸರು ಗೊತ್ತಿಲ್ಲ, ವಿಕಾಸ್ ಅಂತ. ಇವ್ರ ಹೆಸರು ಫುಲ್ಲು ನಿದ್ದೆಲಿ, ಅಗಾಢವಾದ ನಿದ್ದೆಲಿದ್ದಾರೆ, 7 ಕೋಟಿ ಅಂತ. ಇವ್ರ ಹೆಸರು ಮಿಸ್ಟರ್ ಗೌತಮ್. ದ ಟ್ರಿಪ್ ಪ್ಲಾನ್ ಕ್ರೆಡಿಟ್ ಗೋಸ್ ಟು ಮಿಸ್ಟರ್ ಗೌತಮ್. ಇವರೇ ನೋಡಿ. ಇವ್ರ ಹೆಸರು ಶಿವಕುಮಾರ್ ಅಂತ. ಇವರು ನಾವು ಟ್ರಿಪ್ ಹೋಗೋಕೆ ಕಾರಣ ಇವ್ರು ಬಂದಿದ್ದಕ್ಕೆ ನಾವು ಟ್ರಿಪ್ ಹೋಗಿರೋದು ಇವತ್ತು. ಇಲ್ಲಾಂದ್ರೆ ಇಲ್ಲೇ ಅಲ್ಲೇ ಡ್ಯೂಟಿ ಮಾಡ್ಕೊಂಡು ಹಾಸ್ಪಿಟ್ಲಾಗ ಇರ್ಬೇಕಾಯ್ತು. ಅದೇ ಸಿಸ್ಟಮು, ಅದೇ ನರ್ಸ್ಗಳು, ಅದೇ ಫೋನ್ ಕಾಲ್ಗಳು. ಇವನು ಮಗ ಮುಚ್ಕೊಂತಾನೆ. ಇವನು ಇವನ ಹೆಸರು ಏನ್ ಹೆಸರು ನಿಂದು? ಏನ್ ಮಾಡ್ತೀನಿ ನೀನು? ಓಟಿ ಮ್ಯಾನೇಜರ್ ಅಸಿಸ್ಟೆಂಟ್ ವರ್ಕ್ ಮಾಡ್ತೀರಾ? ನೋಡಿ, ಇದು ಟ್ರಿಪ್ ಹಿಂಗಿತ್ತು. ಇಷ್ಟ ಆಯ್ತು ಅನ್ಕೊಂತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.